40% ಕಮಿಷನ್ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ಬುಡ ಅಲ್ಲಾಡಿಸಿದ್ದ ಅತಿದೊಡ್ಡ ಆರೋಪ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲಿಗೆ ಕಾರಣವಾಗಿದ್ದಂತ ಭ್ರಷ್ಟಾಚಾರದ ಅಸ್ತ್ರ ಇದು. ಇದೇ ಆರೋಪ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಕೇಳಿ ಬಂದಿದೆ. ಅಂದು ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದ ಕೆಂಪಣ್ಣ ಇದೀಗ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೂ ಕೂಡ ಇದೇ ಕಮಿಷನ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇಂಥ ಮುಖ್ಯಮಂತ್ರಿ ನಾವು ನೋಡಲೇ ಇಲ್ಲ. 40% ಕರಪ್ಷನ್ ಇದೆ. 40% ಸಿಎಂಗೆ ಧಿಕ್ಕಾರ, 40% ಸಿಎಂಗೆ ಧಿಕ್ಕಾರ. ಆಗಿನ ಕಾಲದಲ್ಲಿ 40% ಇದೆ ಅಂತ ಈಗಲೂ ಅದನ್ನು ಕಂಟಿನ್ಯೂ ಆಗ್ತದೆ ವಿತ್ ಥ್ರೂ ಅಫಿಷಿಯಲ್ಸ್. ಕಮಿಷನ್ ಪೇ ಸಿಎಂ. ಇದು ಬೊಮ್ಮಾಯಿ ನೇತೃತ್ವದ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರಯೋಗಿಸಿದ್ದ ಬ್ರಹ್ಮಾಸ್ತ್ರ. ಬೊಮ್ಮಾಯಿ ಸರ್ಕಾರದ ಕೊನೆ ಘಳಿಗೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪ್ರಯೋಗಿಸಿದ್ದ 40% ಬಾಣಕ್ಕೆ ಬಿಜೆಪಿ ಅಧಿಕಾರ ಕಳೆದುಕೊಂಡಿದ್ದಲ್ಲದೆ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡಿತ್ತು. ಆದರೆ ಅಂದು ಕಾಂಗ್ರೆಸ್ ನಾಯಕರು ಮಾಡಿದ್ದ 40% ಕಮಿಷನ್ ಆರೋಪದ ಕುಣಿಕೆ ಕಾಂಗ್ರೆಸ್ ಸರ್ಕಾರಕ್ಕೂ ಸುತ್ತಿಕೊಳ್ಳೋ ಲಕ್ಷಣ ಕಾಣ್ತಿದೆ. ಕಾಂಗ್ರೆಸ್ಗೂ ಸುತ್ತಿಕೊಳ್ತಾ 40% ಕಮಿಷನ್ ಕುಣಿಕೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೂ ಕೆಂಪಣ್ಣ ಕೆಂಗಣ್ಣು. ಆಗಿನ ಕಾಲದಲ್ಲಿ 40% ಇದೆ ಅಂತ ಈಗಲೂ ಅದನ್ನು ಕಂಟಿನ್ಯೂ ಆಗ್ತದೆ ವಿತ್ ಥ್ರೂ ಅಫಿಷಿಯಲ್ಸ್. ಹಿಂದಿನ ಸರ್ಕಾರದಲ್ಲಿ 40% ಕಮಿಷನ್ ಅಂತ ಆರೋಪ ಇತ್ತು. ಈಗಲೂ ಅದು ಕಂಟಿನ್ಯೂ ಆಗಿದೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಈಗಿನ ಸರ್ಕಾರದ ಶಾಸಕರು ಇದರಲ್ಲಿ ಭಾಗಿಯಾಗಿಲ್ಲ. ಆದರೆ ಅವರ ಕೆಳಗೆ ಇರೋ ಅಧಿಕಾರಿಗಳೇ ಕಮಿಷನ್ ಇಲ್ಲದೆ ಯಾವುದೇ ಕೆಲಸ ಮಾಡಲ್ಲ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ 40% ಇದೆ ಅಂತ ಈಗಲೂ ಅದನ್ನು ಕಂಟಿನ್ಯೂ ಆಗ್ತದೆ ವಿತ್ ಥ್ರೂ ಅಫಿಷಿಯಲ್ಸ್. ಅರ್ಲಿಯರ್ ಏನಾಗ್ತದೆ, ಸ್ಟ್ರೈಟಾಗಿ ನಾವು MLA ಹತ್ರ ಹೋದರೆ ಅವ್ರ ಮನೆಗೆ ಹೋದರೆ ಎಷ್ಟು ದುಡ್ಡು ಕೊಟ್ರಿ ಕೆಲಸ ಮಾಡ್ಕೊಂಡು ಅಂತ ಹೇಳ್ತೀವಿ. ಈಗ ಯಾವುದೇ MLA ಇದುವರೆಗೂ ಅಥವಾ ಮಿನಿಸ್ಟ್ರಿ ಆಗಲಿ ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ. ಕೊಟ್ಟಿದ್ದರೆ ಅದನ್ನು ಹೇಳ್ತಿದ್ವಿ, ನಮಗೇನು ಭಯ ಇರಲಿಲ್ಲ. ಆದರೆ ಅಫಿಷಿಯಲ್ಸು ದೇ ಆರ್ ಕಲೆಕ್ಟಿಂಗ್ ದಿ ಮನಿ ಆ್ಯಂಡ್ ಭಾಳ ಕರಪ್ಷನ್ ಅಂದರೆ ಮ್ಯಾಕ್ಸಿಮಮ್ ಲೆವೆಲ್ ಹೋಗಿದೆ. ಅದರಲ್ಲಿ ಅಫಿಷಿಯಲ್ಸ್ ಇನ್ವಾಲ್ವ್ಮೆಂಟ್ ಇದೆ ಅಂತ. ಇತ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೆಂಪಣ್ಣ ಕಮಿಷನ್ ಆರೋಪ ಮಾಡ್ತಿದ್ದಂತೆ ಕೇಸರಿಪಾಳೆಯ ಅಲರ್ಟ್ ಆಗಿದೆ. ಕೆಂಪಣ್ಣ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಿದ್ದಾರೆ. ಈ ಸರ್ಕಾರದಲ್ಲಿ 40 ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ಬಡವ್ರನ್ನೂ ಬಿಡ್ತಾ ಇಲ್ಲ, ನೊಂದವ್ರನ್ನೂ ಬಿಡ್ತಾ ಇಲ್ಲ, ಯಾರನ್ನೂ ಬಿಡ್ತಾ ಇಲ್ಲ. ಟ್ರಾನ್ಸ್ಫರ್ ಅಂತ ದೊಡ್ಡ ದಂಧೆ ಆಗಿದೆ. ಕಾಂಟ್ರಾಕ್ಟರ್ಗಳಿಂದ ವಸೂಲಿ ನಡೀತಾ ಇದೆ. ಇದು ಹಗಲು ದೊರಡೆ ನಡೀತಾ ಇದೆ. ಅಧಿಕಾರಿಗಳು ಯಾರ ಹೆಸರಿನಲ್ಲಿ ಕೇಳ್ತಾ ಇದ್ದಾರೆ, ಎಲ್ಲಿ ಅದು ಯಾರಿಗೂ ಮುಟ್ತಾ ಇದೆ, ಅದು ಬೇಕಲ್ಲ ಮುಖ್ಯ. ಲೂಟಿಕೋರರ ಸರ್ಕಾರ ಆಗಿ ಇದೆ. ಈಗ ಈ ಸರ್ಕಾರದ ಮೇಲೂ ಅದೇ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು. ಬೊಮ್ಮಾಯಿ ಅವರ ವಿರುದ್ಧ ಕ್ಯಾಂಪೇನ್ ಮಾಡಿದ್ರು. ಈಗ ಏನು ಹೇಳ್ತಾರೆ ಇವರಿಗೆ? ಕೆಂಪಣ್ಣವರೇ, ಯಾವ ಇಲಾಖೆ ಮಂತ್ರಿ ದುಡ್ಡು ಕೇಳಿದ್ದಾರೆ, ಎಷ್ಟು ಕೇಳಿದ್ದಾರೆ, ಯಾವ ಯೋಜನೆ ಕೇಳಿದ್ದಾರೆ, ಅದೇ ರೀತಿ ಯಾವ ಶಾಸಕರಿಗೆ ಇವ್ರು ದುಡ್ಡು ಕೊಡಬೇಕು ಅಂತ ಮಂತ್ರಿಗಳು ಹೇಳಿದ್ದಾರೆ. ಅವಾಗ ನಾವು ನಾಟಕ ಮಾಡಿದ್ದೀವಿ ಅಂತ ನಿಮ್ಮ ಮೇಲೆ ಆಪಾದನೆ ಬಂದಿದೆಯಲ್ಲ, ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ ಇನ್ನೊಂದು ನಾಟಕ ಮಾಡೋ ಪ್ರಯತ್ನ ನಡೆಸಬೇಡಿ. ಇನ್ನು ಕೆಂಪಣ್ಣ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಸಚಿವರು 40% ಆರೋಪದ ತನಿಖೆಗೆ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಮಾಡಿದ್ದೇವೆ, ಅದಕ್ಕೆ ಹೋಗಿ ದೂರು ಕೊಡಲಿ ಎಂದಿದ್ದಾರೆ. ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ದೀವಿ. 40% ಭ್ರಷ್ಟಾಚಾರದ ಬಗ್ಗೆ ಹಿಂದೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಕ್ಕೆ ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ವಿ. ಅವ್ರು ಏನ್ ಹೇಳಿದ್ರು, ಅಧಿಕಾರಿಗಳು ಕೇಳ್ತಾವ್ರೆ ಈಗ ಅಲ್ವಾ, ಇದ್ರೆ ಯಾರು ಅಧಿಕಾರಿಗಳು ಕೇಳ್ತಾರೋ ಅವ್ರಿಗೆ ಕಂಪ್ಲೇಂಟ್ ಕೊಡ್ಲಿ. ಬಿಜೆಪಿಯವರಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಬೊಮ್ಮಾಯಿ ಸರ್ಕಾರ ಹೆಸರು ಅವರು ಪಡ್ಕೊಂಡಿದ್ರು. ನಮ್ಮ ಕರ್ನಾಟಕ ಜನತೆಯನ್ನು ಸಾಲದ ಕೂಪಕ್ಕೆ ತಳ್ಳಿದ್ದೆ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು. ಈಗ ಕಮಿಷನ್ ಅನ್ನು ಕೂಡ ನಾವು ಕೂಡಿಸಿದ್ದೀವಿ. ಅವ್ರಿಗೆ ಆಗ್ರಹಿಸ್ತಾ ಇದ್ದೀವಿ, ಎಂಟೈರ್ ಅಸೋಸಿಯೇಷನ್ದವರಿಗೆ ಹೋಗಿ ಅಲ್ಲಿ ಕೊಡಿ. ಪಾರದರ್ಶಕವಾಗಿದೆ, ನಮ್ಮ ಆಡಳಿತ ಜನರ ಪರವಾಗಿದೆ, ನಾವು ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅಂಥದ್ದು ಏನಾದರೂ ಯಾರಾನ ದಾಖಲೆಗಳು ಇದ್ದರೆ ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದು, ಅದು ದಯವಿಟ್ಟು ಕೊಡಿ. ಕಳೆದ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡಿದ್ದ ಭ್ರಷ್ಟಾಚಾರದ ಆರೋಪವೇ ಬಿಜೆಪಿ ಸೋಲಿಗೆ ಪ್ರಮುಖ ಕಾರಣವಾಗಿತ್ತು. ಇದೀಗ ಅದೇ 40% ಯೂಟರ್ನ್ ಹೊಡೆದಿದ್ದು ಕಾಂಗ್ರೆಸ್ ಸರ್ಕಾರವನ್ನೇ ಕೆಂಪಣ್ಣ ಗುರಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.